ನಮಸ್ಕಾರ ಎಲ್ಲರಿಗೂ. ಈಗ ನಾನು ತಿಳಿಸ್ಕೊಡ್ತಾ ಇರೋ ವಿಷಯ ಅಂದರೆ, ಸಂಜೆ ಹೊತ್ತು ಬೆಳಗ್ಗೆ ನಾವು ದೇವರಿಗೆ ದೀಪ ಹಚ್ಚಿ, ಎಲ್ಲರ ಮನೆಯಲ್ಲೂ ದೇವರಿಗೆ ದೀಪ ಹಚ್ಚೋದು, ತುಳಸಿಗೆ ದೀಪ ಹಚ್ಚೋದು, ಬಾಗಿಲಿಗೆ ದೀಪ ಹಚ್ಚೋದು. ಬಾಗಿಲಿಗೆ ಅಂದರೆ ಹೊಸ್ಸಲ ಮುಂದೆ ದೀಪ ಹಚ್ಚಿಡೋದು ಎಲ್ಲ ಪದ್ಧತಿ ಇರುತ್ತದೆ, ಎಲ್ಲರ ಮನೆಯಲ್ಲೂ ಇರುತ್ತದೆ. ಹಾಗೆ ನಾವೀಗ ದೀಪ ಹಚ್ಚಿ ಇಟ್ಟಾಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವುದೋ ಹುಳುಗಳು ಬಂದು ದೀಪನ ನಂದಿಸ್ತವೆ. ದೀಪ ಶಾಂತ ಆಗಿಬಿಡುತ್ತದೆ. ದೀಪ ಶಾಂತ ಆಗೋದಕ್ಕೆ ನಮಗೆ ಮನಸ್ಸಿಗೆ ತುಂಬ ಬೇಜಾರು ಅನಿಸುತ್ತೆ, ತುಂಬ ಬೇಸರ ಮಾಡ್ಕೊಳ್ತೀವಿ. ಅಯ್ಯೋ, ಈಗಾದರೂ ದೀಪ ಹಚ್ಚಿಟ್ಟಿದ್ದೆ, ಹಿಂಗಾಗಿ ಹೋಯ್ತಲ್ಲ ಅಂತ ಒಂಥರ ಮನಸ್ಸಿಗೆ ಬೇಜಾರು, ಒಂಥರ ದುಃಖ ಆಗತ್ತೆ. ಈ ಹಬ್ಬ ಹರಿದಿನಗಳಲ್ಲಿ ಎಲ್ಲ ನಾವು ದೇವರಿಗೆ ದೀಪ ಎಲ್ಲ ಹಚ್ಚಿ ಚಂದ ಮಾಡಿ ಪೂಜೆ ಮಾಡಿ ಅಲಂಕಾರ ಮಾಡಿರ್ತೀವಿ. ಆ ಸಮಯದಲ್ಲಿ ಈಗ ಹುಳುಗಳಿಗೆ ಗೊತ್ತಿರೋದಿಲ್ಲ ಅಲ್ಲಿ ಬಂದು ಕುತ್ಕೋಬೇಕೋ ಬೇಡವೋ ಅಂತ. ಒಂದು ದೀಪ ನೋಡಿದ ತಕ್ಷಣ ದೀಪದ ಹುಳುಗಳು ಅದಕ್ಕೆ ಆಕರ್ಷಕವಾಗಿ ಬಂದು ಅದ್ರ ಹತ್ರ ಕುತ್ಕೊಳ್ತವೆ. ಆವಾಗ ದೀಪ ಶಾಂತ ಆಗೋದು ಅಥವಾ ದೀಪ ನಂದು ಹೋಗೋದು ಆಗತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಈಗಾದರೂ ಜಸ್ಟ್ ಪೂಜೆ ಮಾಡಿದ್ದೆ ನಾನು, ಈಗಾದರೂ ಜಸ್ಟ್ ದೇವರಿಗೆಲ್ಲ ಇಷ್ಟೆಲ್ಲ ಮಾಡಿದೆ, ಅದು ಎಲ್ಲಿಂದನೂ ಹುಳ ಬಂದು ದೀಪನ ನಂದಿಸ್ಬಿಡ್ತು, ದೀಪ ಶಾಂತ ಆಗೋಯ್ತು ಅಂತ, ದೇವ್ರ ಮುಂದಿನ ದೀಪ ಅಂತ ನಮಗೆಲ್ಲ ಬೇಜಾರಾಗುತ್ತೆ. ಅದರಿಂದ ನಮ್ಮ ಮನಸ್ಸಿಗೆ ತುಂಬ ಖಿನ್ನತೆ ಉಂಟಾಗುತ್ತೆ. ಯಾಕೆ ಹೀಗಾಯಿತು ಅಂತ 108 ಕೆಟ್ಟ ಆಲೋಚನೆಗಳು ಬಂದು ಹೋಗುತ್ತೆ. ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಇದನ್ನು ಹೇಳ್ಕೊಡ್ತೇನೆ, ಮಂತ್ರ ಹೇಳ್ಕೊಡ್ತೇನೆ. ದೀಪ ಹಚ್ಚಬೇಕಾದ್ರೆ ಬೆಳಗ್ಗೆ ಆಗಲಿ ಸಾಯಂಕಾಲದ ಹೊತ್ತಿಗೆ ಆಗಲಿ ನೀವು ನಿತ್ಯನೂ ದೇವ್ರ ಮುಂದೆ ದೀಪ ಹಚ್ಚಬೇಕಾದ್ರೆ ಇದನ್ನು ನಿತ್ಯನೂ ಹೇಳ್ತಾ ದೀಪ ಹಚ್ಚಿ, ಆವಾಗ ಯಾವುದೇ ಕೀಟ ಆಗಲಿ ಯಾವುದೇ ಹುಳು ಆಗಲಿ ಏನೇ ಆಗಲಿ ಬಂದು ದೀಪ ನಂದಿಸಿದರೆ, ದೀಪ ಶಾಂತ ಆದರೆ ಆ ದೋಷ ನಮಗೆ ಬರೋದಿಲ್ಲ, ಆ ದೋಷ ನಮಗೆ ತಟ್ಟೋದಿಲ್ಲ. ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ, ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ಅದರಿಂದ ನಮಗೆ ಯಾವುದೇ ಪಾಪ ಬರದೇ ಇರೋ ಥರ ನಾನು ನಿಮಗೆ ಈ ವಿಡಿಯೋದ ಎಂಡಿಗೆ ಕೆಳಗಡೆ ಬರೋದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಮಂತ್ರನ ಹಾಕಿರ್ತೀನಿ, ಶ್ಲೋಕ ಹಾಕಿರ್ತೀನಿ. ಅದೇ ಥರ ನೀವು ಪ್ರತಿನಿತ್ಯನೂ ಬೆಳಗ್ಗೆ ಆಗಲಿ ಸಾಯಂಕಾಲದ ಹೊತ್ತಿಗೆ ಆಗಲಿ ದೇವರಿಗೆ ದೀಪ ಹಚ್ಚಬೇಕಾದ್ರೆ ನಿತ್ಯನೂ ಬೆಳಗ್ಗೆ ಸಂಜೆ 2 ಟೈಮು ನೀವು ಅದನ್ನು ಆ ಮಂತ್ರ ಹೇಳ್ತಾ ದೀಪ ಹಚ್ಚಿದ್ರೆ ಯಾವುದೇ ರೀತಿ ದೋಷ ನಿಮಗೆ ಬರೋದಿಲ್ಲ. ಯಾವುದೇ ಕೀಟ ಬಂದರೂ ಯಾವುದೇ ಪತಂಗ ಬರಲಿ ಏನೇ ಬಂದು ದೀಪ ನಂದಿಸಿದರೆ, ದೀಪ ಶಾಂತ ಆದರೂ ಕೂಡ ಯಾವುದೇ ದೋಷ ನಿಮಗೆ ಬರೋದಿಲ್ಲ, ನಿಮ್ಮ ಮನೆಗೆ ಯಾವುದೇ ದೋಷ ತಟ್ಟೋದಿಲ್ಲ. ಅದಕ್ಕೆ ದಿನಿತ್ಯನೂ ಬೆಳಗ್ಗೆ ಸಾಯಂಕಾಲ 2 ಟೈಮು ದೇವರಿಗೆ